ಬೇಬಿ ಎಲ್ಲ ಸರಿ ಹೋಗ್ತದೆ ಅನ್ನೋಷ್ಟರಲ್ಲಿ ಆ ಪುರೋಹಿತರು ಬೇರೆ ಬಂದು ಏನೇನೋ ಹೇಳಿ ಹೆದರಿಸ್ತಾ ಇದ್ದಾರೆ. ನೀನು ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೋತಿದ್ಯಾ? ಇವಾಗ ಅವರೇನು ಮದುವೆ ಬೇಡ ಅಂತ ಹೇಳ್ತಿದ್ದಾರಾ? ಇಲ್ಲ, ಏನೋ ದೋಷ ಇದೆ, ಅದಕ್ಕೊಂದು ಪರಿಹಾರನೂ ಕೊಡ್ತೀನಿ ಅಂತ ಹೇಳಿದ್ರು ಅಷ್ಟೇ. ಇನ್ಯಾಕೆ? ಹರಿ, ಸಿದ್ದು ಮದುವೆಗೆ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವಾಗ ನೋಡು ಹೇಗಾಯ್ತು ಅಂತ. ನನಗೆ ಎಷ್ಟು ಬೇಜಾರಾಗ್ತದೆ ಗೊತ್ತಾ? ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ಏನೂ ಆಗಲ್ಲ. ಅಲ್ಲ, ನೀನೇ ಯಾವಾಗಲೂ ಹೇಳ್ತಿದ್ದೆ ಪಾಸಿಟಿವ್ ಆಗಿರೋ ಅಂತ. ಇವಾಗ ನೋಡಿದ್ರೆ ನೀನೇ ಹೀಗಾಡ್ತಿದ್ಯಲ್ಲ. ಏನು ಯೋಚನೆ ಮಾಡಬೇಡ, ಆರಾಮಾಗಿರು, ಎಲ್ಲ ಸರಿ ಹೋಗುತ್ತೆ. ಓಕೆ, ಬಾ ಕೂತು. ಈಗ ಹೇಳು, ಸಿದ್ದು ಮದುವೆಗೆ ಅದೇನೋ ದೊಡ್ಡದಾಗಿ ಗಿಫ್ಟ್ ಮಾಡಬೇಕು ಅಂತ ಹೇಳ್ತಿದ್ಯಲ್ಲ, ಏನು ಗಿಫ್ಟ್ ಕೊಡೋಣ? ಏನು ಗಿಫ್ಟ್ ಮಾಡ್ಬೋದು? ನೀನು ಐಡಿಯಾ ಕೊಡು. ಒಂದು ಬ್ರೇಸ್ಲೆಟ್ ಗಿಫ್ಟ್ ಮಾಡ್ಬಿಡೋಣ. ಆ ಬ್ರೇಸ್ಲೆಟ್ ಮೇಲೆ ನಿನ್ನ ಹೆಸರು ಹಾಕಿಸ್ಬಿಡೋಣ. ಆವಾಗ ನಿನ್ನ ತಮ್ಮಂಗೆ ಬ್ರೇಸ್ಲೆಟ್ ನೋಡಿದಾಗೆಲ್ಲ ನಮ್ಮ ಅಕ್ಕ ಕೊಡಿಸಿದ್ದು ಅಂತ ನೀನು ಜ್ಞಾಪಿಸ್ಕೊತಾನೆ ಇರ್ತಾನೆ. ಹೇಗೆ ಬೇಬಿ? ನಮ್ಮ ರೇಂಜ್ಗೆ ಬ್ರೇಸ್ಲೆಟ್ ಕಡಿಮೆ ಆಯಿತು ಅನ್ಸುತ್ತೆ. ಹಂಗಂತ್ಯ? ಏನು ಕೊಡ್ಬೋದು? ಹಾಂ, ಕಾರ್ ಗಿಫ್ಟ್ ಮಾಡ್ಬಿಟ್ರೆ? ಹಾಂ, ಐಡಿಯಾ ಚೆನ್ನಾಗಿದೆ ಅಲ್ಲ? ಕಾರು. ನನಗೆ ಗೊತ್ತಾಯ್ತು ನಿನಗಿಷ್ಟ ಆಯ್ತು ಅಂತ. ಅಷ್ಟೇ ಅಲ್ಲ, ಹಿರಿಯರು ಆಚರಿಸ್ಕೊಂಡ್ ಬಂದಿರೋ ಪದ್ಧತಿನ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು. ಗೊತ್ತಾಯ್ತಾ? ಅಕ್ಕ, ವಯಸ್ಸಲ್ಲಿದ್ದಾರೆ ಅಂತಂದ್ರೆ ಒಂದ್ ಮಾತು, ವಯಸ್ಸಾದ್ಮೇಲೆ ಅತ್ತೆ ಯಾಕೆ ಈ ಥರ ಮಾಡ್ತಾರೆ? ಮೊದಲೇ ಈ ಹಬ್ಬ ಹರಿದಿನ ಅಂತ ಬಂದ್ಬಿಟ್ರೆ ಅತ್ತೆ ಉಪವಾಸ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಹೊರಗಡೆ ಹೋಗಿ ಸುತ್ತಾಡ್ಕೊಂಬಂದು ಸುಸ್ತಾದ್ರೆ ಯಾವ ದೇವರು ಬಂದು ನೋಡ್ಕೊಳಲ್ಲ, ನಾವೇ ನೋಡ್ಕೋಬೇಕು ತಾನೆ. ದೇವ್ರ ಬಗ್ಗೆ ಹಾಗೆಲ್ಲ ಹೇಳ್ಬಾರ್ದು ಸಿಂಚನ. ಇಷ್ಟಕ್ಕೂ ಅತ್ತೆ ಈ ರೀತಿ ಪೂಜೆ ಪುನಸ್ಕಾರಗಳನ್ನ ಮಾಡ್ತಿರೋದ್ರಿಂದಲೇ ನಾವೆಲ್ಲ ಚೆನ್ನಾಗಿರೋದು. ಈಗಲೂ ಅಷ್ಟೇ, ನಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಅಂತಾನೆ ಅತ್ತೆ ಗಣೇಶನ ದರ್ಶನಕ್ಕೆ ಹೋಗಿರೋದು. ಅಮ್ಮ, 21 ಗಣೇಶನ ಯಾಕೆ ನೋಡ್ಬೇಕು? ಅದಕ್ಕಿಂತ ಸ್ವಲ್ಪ ಕಡಿಮೆ ಅಥವಾ ಜಾಸ್ತಿ ಯಾಕೆ ನೋಡ್ಬಾರ್ದು? ನೋಡ್ಬಹುದು ಕಣ, ಆದ್ರೆ ಸಂಖ್ಯೆ 21ಕ್ಕೂ ಗಣೇಶನ್ಗೂ ಅವಿನಾಭಾವ ಸಂಬಂಧ ಇದೆ. 21ರಲ್ಲಿ ಬರೋ 2 ಮತ್ತೆ 1 ಕೂಡಿಸಿದಾಗ ಎಷ್ಟಾಗತ್ತೆ ಹೇಳು? 3 ಆಗತ್ತೆ. ಅದು ತಾರುಣ್ಯ, ಕ್ರಿಯಾಶೀಲತೆ, ನಿಷ್ಠೆ ಇವುಗಳನ್ನ ತೋರಿಸುತ್ತೆ. ಅಷ್ಟೇ ಅಲ್ಲ, ನಮ್ಗಳ ನಡುವೆ ಮನಸ್ತಾಪ ಬರದೇ ಇರೋ ಹಾಗೆ ನಾವೆಲ್ಲರೂ ಒಬ್ರಿಗೊಬ್ರು ಹೊಂದ್ಕೊಂಡು ಹೋಗೋ ಬುದ್ಧಿನ ನಮ್ಮ ಮನಸ್ಸಲ್ಲಿ ಮೂಡೋ ಥರ ಮಾಡುತ್ತೆ. ಮಕ್ಕಳ ವಿಷಯ ಅಂತ ಬಂದಾಗ ಅವರಿಗೆ ವಿದ್ಯಾಭ್ಯಾಸದ ಕಡೆ ಗಮನ ಹರಿಸೋ ಥರ ಮಾಡುತ್ತೆ. ಅದಕ್ಕೆ ಯಾವಾಗಲೂ ಗಣೇಶನ ಮುಂದೆ 21 ಗರ್ಕೆ, 21 ಮೋದಕ, 21 ಕಡುಬು, 21 ಕರ್ಜಿಕಾಯಿ, ಹೀಗೆ ಎಲ್ಲಾನು 21ರ ಸಂಖ್ಯೆನಲ್ಲೇ ಇಡೋದು. ಇದು ನನಗೆ ಮೊದಲೇ ಗೊತ್ತಿದ್ದಿದ್ರೆ ನಾನು ಅಜ್ಜಿ ಜೊತೆ ಹೋಗಿ 21 ಗಣೇಶನ ದರ್ಶನ ಮಾಡ್ಕೊಂಡ್ ಬರ್ತಿದ್ದೆ. ಕರೆಕ್ಟ್ ಆಗಿದೆ ಕಣ. ತಾಯಿಗೆ ತಕ್ಕ ಮಗ. ಅವಳು ದೊಡ್ಡ ಜ್ಯೋತಿಷಿ, ನೀನು ಅವಳು ಅಸಿಸ್ಟೆಂಟ್. ಸತ್ತು ಸಾಕು, ಸುಮ್ಮನೆ ಇರೋ. ಮಕ್ಕಳಿಗೆ ದೇವರ ಮೇಲೆ ಭಯ ಭಕ್ತಿ ಇರಬೇಕು, ಇಲ್ಲ ಅಂದರೆ ನಿನ್ನಂಗೆ. ಏನಜ್ಜಿ ನೀನು ಎಲ್ಲಾದ್ರೂ ನನ್ ಬುಡಕ್ಕೆ ಬರ್ತೀಯಲ್ಲ? ಅಮ್ಮ, ನಾನು ಅಲ್ಲಿರೋ ಮೋದಕ ತಗೊಂತಿಲ್ಲ. ಬೇಡ ಕಣೋ, ಹಾಗೆ ಗಣೇಶನ ಮುಂದೆ ನೈವೇದ್ಯಕ್ಕಿಟ್ಟಿರೋ ಪದಾರ್ಥಗಳನ್ನ ತಿನ್ನಬಾರ್ದು. ಪ್ರಸಾದ ತಿನ್ಲಿ ಬಿಡಿ ಅಕ್ಕ, ಗಣಪತಿಗೆ ಮಕ್ಕಳಂದ್ರೆ ಇಷ್ಟ ಅಲ್ವಾ, ಅವ್ರು ತಗೊಂಡು ತಿಂದ್ರೆ ಏನ್ ತಪ್ಪು? ಹಾಗಲ್ಲ, ಗಣೇಶನ್ ವಿಸರ್ಜನೆ ಆಗೋವರೆಗೂ ಅವನ ಮುಂದೆ ಇಟ್ಟಿರೋ ಪದಾರ್ಥಗಳನ್ನ ತಿನ್ನಬಾರ್ದು. ಅವೆಲ್ಲ ಗಣೇಶನ್ಗೆ ಪ್ರಿಯವಾದ ತಿಂಡಿಗಳು. ಅದರಲ್ಲೂ ಗಣೇಶನ್ಗೆ ಮೋದಕ ಅಂದ್ರೆ ತುಂಬಾ ಇಷ್ಟವಾದ್ದು. ಅಪ್ಪ, ನೀನೇನಪ್ಪ ಇಲ್ಲಿ? ಮಂಗಳ, ಅದು ನೀನ್ ಓಡಿಸ್ತಿರೋ ಆಟ ಇದೇನಾ? ಸಂತು ಹೇಳ್ದ ನಿನ್ನೇನೋ ಕೆಲಸನ ತೆಗೆದು ಬಿಟ್ರಂತೆ. ಅಲ್ಲಪ್ಪ, ಅಷ್ಟು ದೊಡ್ಡ ಶೋರೂಮಲ್ಲಿ ಕೆಲಸ ಮಾಡ್ತಿದ್ದೆ,
ಒಂದು ಚಿಕ್ಕ ಶೋರೂಮ್ ಅಲ್ಲಾದ್ರೂ ಕೆಲಸ ಹುಡ್ಕೋಬೇಕಿತ್ತಾನೆ. ಅದ್ ಬಿಟ್ಬಿಟ್ಟು ನೀನೇನಪ್ಪ ಈ ರೀತಿ ರೋಡಲ್ಲಿ ಆಟೋ ಓಡಿಸ್ಕೊಂಡು ಏನ್ ಕರ್ಮನೋ ಏನೋಪ್ಪ. ಛೀ, ಹೋಗ್ಲಿ ಬಿಡು ಅಪ್ಪ. ಅದು ನನ್ಗೆ ಒಂದ್ 5 ದಿನ ಬಾಗ್ಲಕ್ಕೆ ಕರೆದಿದ್ದಾರೆ, ಪಾಪ ಡ್ರಾಪ್ ಮಾಡ್ಬಿಡು. ಇಲ್ಲಮ್ಮ, ಅದು ಲಕ್ಷ್ಮೀ ಭಾವನ 21 ಗಣಪತಿ ದರ್ಶನ ಮಾಡ್ಬೇಕು ಅಂತ ಬಂದಿದ್ದಾರೆ. ಒಳಗಡೆ ಪ್ರದಕ್ಷಿಣೆ ಆಗ್ತಾ ಇದ್ರೆ ಕಾಯ್ತಾ ಇದ್ದೀನಿ. ಅವ್ರು ಪ್ರದಕ್ಷಿಣೆ ಹಾಕೊಂಡ್ ಬರ್ಲಿ, ಅಷ್ಟೊಂದನ್ನ ಡ್ರಾಪ್ ಮಾಡ್ಬಿಡು. ಹಾಗೂ ಅವ್ರು ಏನಾದ್ರು ಬೇಗ ಬಂದ್ರೆ ಇನ್ನೊಂದ್ ಸ್ವಲ್ಪ ದೇವ್ರ ದರ್ಶನ ಆಗತ್ತಲ್ವಾ ಪಾಪ. ಹೇಗಮ್ಮ ಆಗುತ್ತೆ? ನೀನ್ ಮೊದ್ಲೇ ಹೇಳಿದ್ರೆ ನಾನು ಏನಾದ್ರೂ ವ್ಯವಸ್ಥೆ ಮಾಡ್ಕೊಡ್ತಾ ಇದ್ದೆ. ಅವ್ರನ್ನ ಬಿಟ್ಟು ನಾನು ನಿನ್ ಜೊತೆ ಬರಕ್ಕಾಗತ್ತಾ ಈಗ? ಅವ್ರನ್ನ ಬಿಟ್ಬಿಟ್ಟು ಅಂತಂದ್ರೆ ನನ್ನನ್ ಬಿಟ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗ್ಬೋದಾ? ನೀನ್ ಯಾವಾಗ್ಲೂ ಹೀಗೆ. ಭಾವನಾ ಜಾನ್ವಿ ಅಂದ್ರೆ ಒಂದ್ ಕೈ ಪ್ರೀತಿ ಜಾಸ್ತಿ ಇರತ್ತೆ. ನಾನು ಅಂದ್ರೆ ಯಾವಾಗ್ಲೂ ಅಷ್ಟೇ, ನಿನಗ್ ನಾನು ಬೇಡವಾದವಳು. ಕಾಲ್ ಕಸ ತರ ನೋಡ್ಕೋತ್ಯಾ, ಯಾವಾಗ್ಲೂ ಹೀಗೆ ಮಾಡ್ತೀಯ. ಕಟ್ಕೊಂಡಿರೋ ನೋಡಿದ್ರೆ ಆ ತರ, ನೀನ್ ನೋಡಿದ್ರೆ ಈ ತರ. ಯಾವ ಹೆಣ್ಮಕ್ಳಿಗೂ ಈ ರೀತಿ ಕಷ್ಟ ಬರ್ಬಾರ್ದು. ನನ್ ಕರ್ಮ ಅದ್ ಏನ್ ಆಗ್ಬಿಟ್ಟಿ. ಮಂಗಳ, ಏನಮ್ಮ ಇದು? ಇದು ರಸ್ತೆ, ನಮ್ಮ ಮನೆ ಅಲ್ಲ. ವರ್ಷಕ್ಕೊಂದು ಹಬ್ಬದಲ್ಲಾದ್ರೂ ನಗ್ತಾ ಇರಬಾರ್ದಾ? ಅದು ನೋಡಿದವರೆಲ್ಲ ಬಂದು ನನ್ ಕಷ್ಟ ತೀರ್ಸಲ್ಲ ಬಿಡು. ವಾ, 5 ಮನೆಯವರು ಎಷ್ಟು ಪ್ರೀತಿಯಿಂದ ಕರೆದಿದ್ದಾರೆ ಗೊತ್ತಾ? ಒಂದ್ 2 ಮನೆಗಾದ್ರೂ ಡ್ರಾಪ್ ಮಾಡು. ಏನಿಲ್ಲ ಅಂದ್ರು ಒಂದ್ 2 ಮನೇಲಿ ಒಳ್ಳೆ ಸೀರೆಗಳು ಸಿಗುತ್ತೆ. ಹಬ್ಬಕ್ಕೆ ಹಬ್ಬ ಆದಂಗೂ ಆಗತ್ತೆ. ಪಾಪ ಡ್ರಾಪ್ ಮಾಡ್ಬಿಡು. ಮಾತಾಡ್ತಾ ನಿಂತ್ಕೊಂಡ್ರೆ ಟೈಮ್ ಆಗ್ಬಿಡುತ್ತೆ. ಬಾ. ಮಂಗಳ 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 ಬಾಬಾ